ಈ ಪವರ್ ಫೈಟ್ಗೆ ಡೋಂಟ್ ಕೇರ್ ಬಜೆಟ್ ಮಂಡನೆಗೆ ಪ್ರಿಪೇರ್ ಆಗ್ತಾ ಇದ್ದಾರೆ. ರಾಜ್ಯದಲ್ಲಿ ದಾಖಲೆ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯನವರು ಪ್ಲಾನ್ ಮಾಡಿಕೊಂಡಿದ್ದಾರೆ. ಇವತ್ತು ಮೊದಲ ಬಜೆಟ್ ಸಿದ್ಧತಾ ಸಭೆಯನ್ನು ಕರೆದಿದ್ದಾರೆ ಸಿದ್ದರಾಮಯ್ಯ. ದಾಖಲೆಯ ಬಜೆಟ್ ಸಿದ್ಧತೆಗೆ ಮುಂದಾಗಿದ್ದಾರೆ. ಆರ್ಥಿಕ ಇಲಾಖೆಯ ಹಿರಿಯ ಅಧಿಕಾರಿಗಳ ಜೊತೆ ಇವತ್ತು ಪ್ರಾಥಮಿಕ ಸಭೆ. ಸಿಎಂ ಅಧಿಕೃತ ಕಾರ್ಯಕ್ರಮದ ವೇಳಾಪಟ್ಟಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. 2026-27 ಸಾಲಿನ ಆಯವ್ಯಯ ಸಂಬಂಧ ಸಭೆ ಅಂತ ಇವತ್ತು ಉಲ್ಲೇಖವನ್ನು ಮಾಡಿ ಅವರು ಸಭೆಯನ್ನು ಕರೆದಿದ್ದಾರೆ. ನೋಡಿ, ಹೈಕಮಾಂಡ್ ಏನು ಹೇಳುತ್ತೋ ಬಿಡುತ್ತೋ, ಮಾರ್ಚಲ್ಲಿ ಬಜೆಟ್ ಮಂಡಿಸಬೇಕು ಅಂತಂದರೆ ತಯಾರಿ ಈಗಿಂದ ಆಗಲೇಬೇಕು. ಹೌದು, ನಿಮ್ಗೆ ಒಂದೂವರೆ ತಿಂಗಳಿಲ್ದೇ ಆಗಲ್ಲ. ಹಾಗಾಗಿ ಅವರು ಅದ್ರ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಆಮೇಲೆ ಅವರಿಗೆ ಅಪರಿಮಿತ ವಿಶ್ವಾಸ ಇದೆ. ಯಾಕೆಂದರೆ ಸದ್ಯದ ಪರಿಸ್ಥಿತಿಯಲ್ಲಂತೂ ನಾಯಕ ಸ್ಥಾನ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲ್ಲ, ಅಟ್ಲೀಸ್ಟ್ GBA ಮತ್ತು ಲೋಕಲ್ ಬಾಡಿ ಎಲೆಕ್ಷನ್ ಮುಗಿಯೋ ತನಕ. ಆ ವಿಶ್ವಾಸದ ಮೇಲೆ ಅವರು ಈ ರೀತಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಮುಖ್ಯಮಂತ್ರಿಗಳಿಗೆ ಒಂದು ಅಪರಿಮಿತ ವಿಶ್ವಾಸ ಇದೆ. ಈ ಸಂದರ್ಭದಲ್ಲಿ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಲ್ಲ. ಯಾಕೆಂದರೆ ಬಜೆಟ್ ಮಂಡನೆ ಆಗಬೇಕು. ಬಜೆಟ್ ಆದಮೇಲೆ ಲೋಕಲ್ ಬಾಡಿ ಎಲೆಕ್ಷನ್ ಬರುತ್ತೆ, 5 ರಾಜ್ಯಗಳ ಎಲೆಕ್ಷನ್ ಬರುತ್ತೆ. ಇದೆಲ್ಲ ಇರೋದ್ರಿಂದ ಸದ್ಯಕ್ಕಂತೂ ನಾನು ಸೇಫ್. ಹಾಗಾಗಿ ತಲೆ ಕೆಡಿಸ್ಕೊಳ್ದೇನೆ ಬಜೆಟ್ ಸಿದ್ಧತೆಯನ್ನು ಆರಂಭ ಮಾಡಿದಾರಾ ಅಂತ. ಅರವಿಂದ್, ಹೌದು. ಯಾಕೆಂತಂದ್ರೆ DCM DK ಶಿವಕುಮಾರ್ ದೆಹಲಿ ಪ್ರಯಾಣ ಮಾಡಿದ್ರು ಕೂಡ ಅವರಿಗೆ ಯಶಸ್ಸು ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ನೀವು ಹೇಳಿದಾಗೆ ಮುಂದೆ GBA ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರುವಂಥದ್ದು, ಜೊತೆಗೆ ಪಂಚರಾಜ್ಯಗಳ ಚುನಾವಣೆ ಇದೆ. ಈ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕತ್ವ ಬದಲಾವಣೆ ಮಾಡುವಂತ ನಿರ್ಧಾರವನ್ನ ಮಾಡುವಂಥದ್ದು ತೀರಾ ಕಡಿಮೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಅರಿವಿಗಿದೆ. ಹಾಗಾಗಿ ಸಿದ್ದರಾಮಯ್ಯನವರೀಗ DK ಶಿವಕುಮಾರ್ ಮತ್ತೆ ಅವರ ಟೀಮ್ಗೆ ಟಕ್ಕರ್ ಕೊಡುವಂತೆ ಇವತ್ತಿನಿಂದ ಬಜೆಟ್ ಸಿದ್ಧತೆಯನ್ನ ಪ್ರಾರಂಭ ಮಾಡಿರುವಂಥದ್ದು. ಜನವರಿ ಪ್ರಾರಂಭದಲ್ಲೇ CM ಸಿದ್ದರಾಮಯ್ಯನವರು ಹೇಳಿದ್ರು, ಈ ತಿಂಗಳಿನಿಂದನೇ ನಾನು ಬಜೆಟ್ನ ಸಿದ್ಧತೆಯನ್ನ ಶುರು ಮಾಡ್ತೀನಿ ಅಂತ. ಇವತ್ತಿಂದ ಅಧಿಕೃತವಾಗಿ ಬಜೆಟ್ನ ಸಿದ್ಧತೆಯನ್ನ ಮಾಡ್ತಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರು ಈ ಒಂದು ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತೀನಿ ಅನ್ನುವಂಥದ್ದು ಸಿದ್ಧ ಅನ್ನುವಂತಹ ಸಂದೇಶವನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವ್ರಿಗೂ ಕೂಡ ಅರಿವಿರುವಂತೆ ಜೂನ್ ವರೆಗೂ ಕೂಡ, ಅಂದ್ರೆ ಪಂಚರಾಜ್ಯಗಳ ಚುನಾವಣೆವರೆಗೂ ಕೂಡ ಹೈಕಮಾಂಡ್ ಯಾವುದೇ ಬದಲಾವಣೆ ಮಾಡಲ್ಲ ಅನ್ನುವಂತ ಲೆಕ್ಕಾಚಾರವು ಸಿದ್ದರಾಮಯ್ಯನವರಿಗಿದೆ. ಹೀಗಾಗಿ ರಾಜಕೀಯವಾಗಿ ಫೇಸ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಬಜೆಟ್ನ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದಾರೆ. ಒಂದ್ ಕಡೆ ಬಜೆಟ್ನ ಸಿದ್ಧತೆ, ಮತ್ತೊಂದು ಕಡೆ DK ಶಿವಕುಮಾರ್ ಬಣಕ್ಕೆ ಟಾಂಗ್ ಕೊಡುವಂತ ರೀತಿಯಲ್ಲಿ ರಾಜಕೀಯ ವಿದ್ಯಮಾನಗಳು ಮಾಡುವಂತ ಪ್ರಯತ್ನವನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶ್ರೀನಿವಾಸ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ 17ನೇ ಬಜೆಟ್ ಮಂಡನೆ, ಅದಕ್ಕೆ ಬೇಕಾದ ತಯಾರಿಗಳು ಮುಖ್ಯಮಂತ್ರಿಗಳಿಂದ.